ವಿಶ್ವನಾಥ್ ಅವರು ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸಾಕಷ್ಟು ಹೊಸ ಹೊಸ ಯಂತ್ರಗಳು ಬರ್ತಾನೆ ಇರುತ್ತೆ ಮಾರುಕಟ್ಟೆಗೆ. ಈಗ ನಾವಿಲ್ಲಿ ನೋಡ್ಬೋದು, ಇದು ಬೈಕ್ ಟ್ರ್ಯಾಕ್ಟರ್ ಅಂತ ಹೇಳಿ. ಅವರೇ ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಇನ್ ಡೀಟೈಲ್ ಆಗಿ ಹೇಳ್ತಾರೆ, ಅವ್ರನ್ನೇ ಕೇಳೋಣ. ಸರ್, ಈ ಬೈಕ್ ಟ್ರ್ಯಾಕ್ಟರ್ ಐಡಿಯಾ ಹೇಗೆ ಬಂತು, ಹಾಗೆ ಏನಕ್ಕೆ ಹೆಲ್ಪ್ ಆಗತ್ತೆ ಇದು? ಮೇಡಮ್, ಬೇಸಿಕ್ ಕಾನ್ಸೆಪ್ಟ್ ಏನಂದ್ರೆ ಇನ್ನೊಂದು ಫ್ಯೂಚರ್ ಇನ್ನೊಂದು 10 years ಅಲ್ಲಿ ನಮ್ಮ ಥರ ಯಂಗ್ಸ್ಟರ್ಸ್ ಎಲ್ಲ ಫಾರ್ಮಿಂಗಿಗೆ ಜಾಸ್ತಿ ಬರ್ತಾರೆ. ಈಗ ಬೆಂಗಳೂರಲ್ಲಿ IT ಫೀಲ್ಡಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕೆಲಸ ಮಾಡ್ತಿರೋ ವಾಪಸ್ ಊರ್ ಕಡೆಗೆ ಹೋಗಿ ಒಂದು 3-4 ಎಕರೆ ತೋಟ ಮಾಡಿ ಕೆಲಸ ಮಾಡೋಣ ಅಂತ ಇರ್ತಾರೆ. ಅವಾಗ ಅವರಿಗೆ ಟ್ರ್ಯಾಕ್ಟರ್ ಸ್ಟಿಲ್ಲರ್ಸ್ ತೊಗೊಳೋದಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಈ ಥರದೊಂದು ಸಣ್ಣ ಗಾಡಿ ಇತ್ತು ಅಂದರೆ ತೋಟದೊಳಗೆ ಈಸಿಯಾಗಿ ಹೋಗಿ ಬರಂಗಿದ್ದು, ಅದರಲ್ಲಿ ಎಲ್ಲ ಥರ ಕೆಲಸ ಮಾಡ್ಬೋದು ಅಂದರೆ ಭಾರಿ ಅಡ್ವಾಂಟೇಜ್ ಇರುತ್ತೆ. ಸೊ ಆ ಬೇಸಿಕ್ ಕಾನ್ಸೆಪ್ಟ್ ಮೇಲೆ ನಾವು ಡಿಸೈನ್ ಮಾಡಿರೋದು ಇದು. ನಿಮಗೆ 4 wheel ಬೈಕ್ ಬರುತ್ತೆ. ನಿಮಗೆ ಎಂಥ ಟರ್ನ್ ಇರಲಿ, ಅನ್ನೀವನ್ ಸರ್ಫೇಸ್, ಹೊಂಡ ಗುಂಡಿ ಇರಲಿ, ಸ್ಟೀಪ್ ಇರಲಿ, ಇನ್ಕ್ಲಿನೇಷನ್ಸ್ ಇದ್ರೂ ಈಸಿಯಾಗಿ ಮೂವ್ ಆಗುತ್ತೆ. ಗಾಡಿ 100% ಟಾಪಲ್ಲಿ ಆಗಲ್ಲ. ಈಗ ನಿಮಗೆ ಟ್ರ್ಯಾಕ್ಟರ್ ಸ್ಟಿಲ್ಲರ್ಸ್ ಆದರೆ ಅದನ್ನ ಓಡಿಸೋಕ್ಕೆ ಪ್ರೊಫೆಷನಲ್ ರೈಡರ್ಸೇ ಬೇಕು, ಅದನ್ನ ಓಡಿಸೋಕೆ ಗೊತ್ತಿರೋರೇ ಬೇಕು. ಇದಾದರೆ ಯಾವ ಲೇಡೀಸ್ ಬೇಕಾದ್ರೆ ಆರಾಮಾಗಿ ಹತ್ಕೊಂಡು ಕೂತ್ಕೊಂಡು ಓಡಿಸ್ಬೋದು. ಅದೇ ಮೇಜರ್ ಕಾನ್ಸೆಪ್ಟ್ ಮೇಲೆ ಮಾಡ್ತಾ ಇರೋದು. ಮೇಜರ್ ಏನಂತಂದ್ರೆ ನಿಮಗೆ 4 wheel ಬೈಕ್ ಬರುತ್ತೆ, ಕ್ವಾಡ್ ಬೈಕ್ಸ್ ಅಂತ ಕರೀತಾರೆ, ATVs ಅಂತ ಕರೀತಾರೆ, ಆಲ್ ಟೆರೇನ್ ವೆಹಿಕಲ್ಸ್ ಅಂತ. ಅಂದರೆ ಎಲ್ಲ ಥರ ಟೆರೇನ್ಸಲ್ಲಿ ಓಡಿಸ್ಬೋದು ಅಂತ. ಇದಕ್ಕೇನೆ ಟ್ರಾಲಿ ಅಟ್ಯಾಚ್ಮೆಂಟ್ ಮಾಡಿದ್ದೀವಿ. ನಿಮಗೆ ಒಂದು 500 ಇಂದ 800 kg ಲಗೇಜ್ ಬರೋ ಹಾಗೆ ಟ್ರಾಲಿ ಬರುತ್ತೆ. ಅದರೊಳಗೆ ನೀವು ಒಂದು 500 ಲೀಟರ್ ಕ್ಯಾನ್ ಇಟ್ಕೊಂಡ್ರೆ ಸ್ಪ್ರೇಯಿಂಗ್ ಮಾಡ್ಕೊಂಡು ಹೋಗ್ಬೋದು. ಔಷಧಿ ಹೊಡೆಯೋದಕ್ಕೂ ನಾವೇ ಅಟ್ಯಾಚ್ಮೆಂಟ್ ಕೊಡ್ತಾ ಇದೀವಿ ಇದಕ್ಕೆ. ಇದ್ರ ಜೊತೆ ಇನ್ನೊಂದು ಏನಂದ್ರೆ ವೀಡ್ ಕಟಿಂಗ್, ಕಳೆ ತೆಗೆಯೋದು. ಎಲ್ಲ ಪ್ಲಾಂಟೇಶನ್ ಕ್ರಾಪ್ಸ್ಗೂ ದೊಡ್ಡ ಇಶ್ಯೂ ಅದು. ಔಷಧಿ ಹೊಡಿತಾ ಇದ್ದಾರೆ, ಅದನ್ನೆಲ್ಲ ಸಾಯಿಲ್ ಫರ್ಟಿಲಿಟಿ ಹಾಳಾಗುತ್ತೆ, ಫಸಲು ಕಮ್ಮಿ ಆಗುತ್ತೆ. ಸೊ ಹಂಗಾಗಿ ಸೈಂಟಿಫಿಕ್ ವೇ ಅಲ್ಲಿ ನಿಮಗೆ ಕಳೆ ತೆಗಿಬೇಕು. ಅಂದರೆ ನಿಮಗೆ ಜಸ್ಟ್ ಕಳೆ ಕಟ್ ಮಾಡಿ ಅಲ್ಲೇ ಮುಚ್ಚಿಗೆ ಹಾಕ್ದಂಗೆ ಆದರೆ ಎರೆಹುಳ ಎಲ್ಲ ಚೆನ್ನಾಗಿ ಫಾರ್ಮ್ ಆಗುತ್ತೆ, ನೈಟ್ರೋಜನ್ ಕಂಟೆಂಟ್ ಚೆನ್ನಾಗುತ್ತೆ ಅಂತ. ಸೊ ಹಂಗಾಗಿ ಸೈಂಟಿಫಿಕ್ ಫಾರ್ಮಿಂಗ್ ಪುಷ್ ಮಾಡೋದಕ್ಕೋಸ್ಕರ ವೀಡ್ ಕಟಿಂಗ್ ಕೊಡ್ತಾ ಇದೀವಿ. ರೋಟೋವೀಟರ್ ಕೊಡ್ತಾ ಇಲ್ಲ ಇದಕ್ಕೆ. ಓಕೆ ಮ್ಯಾಮ್, ನಿಮಗೆ ಇದು ಬೇಸಿಕಲಿ ನೋಡಿ, ಬೈಕಿನ ಇಂಜಿನ್ ಬರುತ್ತೆ. TVS ಅಪಾಚಿ ಅಂತ ಬೈಕ್ ಇಂಜಿನ್ ಯೂಸ್ ಮಾಡ್ತಾ ಇದೀವಿ ನಾವು. ಬೈಕ್ ಕೊಟ್ಟರೆ ಮಾಡ್ಕೊಡಲ್ಲ, ಕಂಪ್ಲೀಟ್ ಚಾಸಿಂದ್ರೂ ನಾವೇ ಮಾಡೋದು. ಇದು ಕಂಪ್ಲೀಟ್ ಚಾಸಿಂದ್ರೂ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್. ಸಸ್ಪೆನ್ಷನ್ ತೋರಿಸ್ತೀನಿ ನಿಮಗೆ, ನೋಡ್ಬೋದು ನೀವು. ಕಂಪ್ಲೀಟ್ ಆಫ್ ರೋಡಿಂಗಿಗೆ ಅಂತಲೇ ಡಿಸೈನ್ ಮಾಡಿರೋದು ನಾವು ಇದನ್ನು. ನಿಮಗೆ ಹೊಂಡ ಗುಂಡಿ ಹೆಂಗಿತ್ತು ಅಂದ್ರೆ ತೋಟದಲ್ಲಿ ಮಲೆನಾಡು ಕಡೆಗೆಲ್ಲ ಆರಾಮಾಗಿ ಈಸಿಯಾಗಿ ಮೂವ್ ಆಗುತ್ತೆ. ಅದೇ ಪರ್ಪಸ್ಗೆ ಅಂತಲೇ ಡಿಸೈನ್ ಮಾಡಿರೋದು. ಇಂಡಿವಿಜುವಲ್ ಸಸ್ಪೆನ್ಷನ್ ನಿಮಗೆ ಒಂದೊಂದು ಅಡಿ ಮೂವ್ ಆಗುತ್ತೆ ಇದರಲ್ಲಿ. ಮತ್ತು ಇದಕ್ಕೇನೆ ಈಗೇನು ಟ್ರಾಲಿ ಇದೆ, ಇದಕ್ಕೆ 500 to 800 kg ಅಂತ ಓಡಬಹುದು ಅಂತಿದ್ದೀವಿ. ಇದಕ್ಕೇನೆ ನಾವು ಟಿಪ್ಪರ್ ಅಟ್ಯಾಚ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ ನಿಮಗೆ. ಈಗ ಟಿಪ್ಪಿಂಗ್ ಮಾಡ್ಬೋದು ನೀವು. ಇದನ್ನು ಮ್ಯಾನ್ಯುವಲ್ ಲಾಕಿಂಗ್ ಇರುತ್ತೆ. ಇದರೊಳಗೆ 500 ಲೀಟರ್ ಕ್ಯಾನ್ ಇಟ್ಕೊಂಡ್ರೆ ಸ್ಪ್ರೇಯಿಂಗು ಮಾಡ್ಕೊಂಡು ಹೋಗ್ಬೋದು. ಈಗ ಇದ್ರ ಜೊತೆ ಫರ್ದರ್ ಅಟ್ಯಾಚ್ಮೆಂಟ್ಸ್ ಏನಿದ್ರೆ ಇಲ್ಲಿ ತಂದಿಲ್ಲ ನಾನು ನಿಮಗೆ ತೋರಿಸೋದಕ್ಕೆ. ವೀಡಿಯೋಸ್ ಇದೆ, ತೋರಿಸ್ತೀನಿ. ಫಾರ್ಮ್ಲ್ಯಾಂಡ್ ಇಂಡಸ್ಟ್ರೀಸ್ ಅಂತ ಗೂಗಲ್ ಸರ್ಚ್ ಮಾಡಿದ್ರು ಬರುತ್ತೆ. ವೀಡ್ ಕಟಿಂಗ್ ಅಟ್ಯಾಚ್ಮೆಂಟ್ ಒಂದು ಬರುತ್ತೆ, ಶ್ರೆಡ್ಡರ್ ಬರುತ್ತೆ, ಅಂದರೆ ಗರಿಯೆಲ್ಲ ಹಾಕಿದ್ರೆ ಪುಡಿ ಮಾಡೋ ಹಾಗೆ. ಸೊ ಕಂಪ್ಲೀಟ್ ಸೈಂಟಿಫಿಕ್ ವೇಯಲ್ಲಿ ಪ್ಲಾಂಟೇಶನ್ ಕ್ರಾಪ್ಸ್ ಅವ್ರು ಕೆಲಸ ಮಾಡೋಕೆ ಏನೇನು ಬೇಕು ಅಷ್ಟು ಆಕ್ಸರೀಸ್ ಕೊಡ್ತಾ ಇದೀವಿ ನಾವು ಇದೊಂದೇ ವೆಹಿಕಲಲ್ಲೇ. ಈಗ ನೀವು ಹೇಳಿದ್ರೆ ಇದರಲ್ಲೇ ನಾವು ಅದು ಸ್ಪ್ರೇಯಿಂಗ್ ಅಟ್ಯಾಚ್ಮೆಂಟ್ ಕೂಡ ಕೊಡ್ತಿದ್ದೀವಿ ಅಂತ. ಸೊ ಇದು ಹೇಗೆ ಯೂಸ್ ಆಗುತ್ತೆ, ಹಾಗೆ ಇದ್ರದ್ದು ಹೇಗೆ ಇವಾಗ ಸ್ವಲ್ಪ ಜನಕ್ಕೆ ನಾಲೆಡ್ಜು ಇರೋದಿಲ್ಲ, ತಗೋಬೇಕಾ ತಗೋಬಾರ್ದಾ ಅನ್ನೋ ಡೈಲಮಾದಲ್ಲಿ ಕೂಡ ಇರ್ತಾರೆ. ಸೊ ಯಾಕೆ ಇದನ್ನ ಆಪ್ಟ್ ಮಾಡಬೇಕು ಜನ? ಒಂದೇನಂತಂದ್ರೆ ಈಗ ಮೇಜರ್ ನಮ್ದ್ರೊಳಗೆ ಏನು ಟ್ಯಾಂಕ್ ಮತ್ತೆ ಸ್ಪ್ರೇಯರ್ ಕೊಡ್ತೀವಿ. ನೀವು ಜೀವಾಮೃತ ಹೊಡೆಯೋಕ್ಕಿರ್ಬೋದು, ಬೇರೆ ಏನು ನೀವು ಸ್ಪ್ರೇಯಿಂಗ್ ಪರ್ಪಸ್ ಏನಕ್ಕೆ ಯೂಸ್ ಮಾಡ್ತಾರೆ, ಔಷಧಿ ಹೊಡೆಯೋದಕ್ಕಿರ್ಬೋದು, ಅದೆಲ್ಲದಕ್ಕೂ 500 ಲೀಟರ್ ಕ್ಯಾನ್ ಇಟ್ಕೊಂಡು ಸ್ಪ್ರೇಯಿಂಗ್ ಮಾಡ್ಕೊಂಡು ಹೋಗ್ಬೋದು. ಯೂಶಲಿ ಸ್ಪ್ರೇಯಿಂಗ್ ಅವಶ್ಯಕತೆ ಇದೆ. ಸೈಂಟಿಫಿಕ್ ಫಾರ್ಮಿಂಗ್ ನೀವು ಮಾಡ್ತೀರಾ ಅಂತಂದ್ರೆ ನೀವು ಜೀವಾಮೃತ ಎಲ್ಲ ಮಾಡ್ಕೊಂತ ಮಾಡಿದ್ರೆ ಭಾರಿ ಒಳ್ಳೇದು, ಸೈಂಟಿಫಿಕ್ ಮೆಥಡಲ್ಲಿ ಯೂಸ್ ಮಾಡಿದ್ರೆ. ಹಾಗಾಗಿ ಸ್ಪ್ರೇಯಿಂಗ್ ಅವಶ್ಯಕತೆ ಇರುತ್ತೆ. ನೀವು ಪಂಪಲ್ಲಿ ಮಾಡೋದು, ಬೇರೆ ಯೂಸ್ ಮಾಡಿ ಪೈಪ್ಲೈನ್ ಉದ್ದ ಇಟ್ಕೊಂಡು ಮಾಡೋದಕ್ಕಿಂತ ನಮ್ಮ ಗಾಡಿ ಒಳಗೆ ಇಟ್ಕೊಂಡು ಹೋದ್ರೆ ನೀವು ಸ್ಪ್ರೇಯರ್ ಕ್ಯಾನ್ನ ಈಸಿಯಾಗಿ ಹೋಗಿ ಬಂದ್ಬಿಡ್ಬೋದು. ತೋಟದೊಳಗೆ ಸಂಧಿ ಮೂಲೆಯಲ್ಲಿ ಹೋಗಿ ಬರ್ಬೋದು, ನೀರು ಖಾಲಿ ಆದಾಗ ಆರಾಮಾಗಿ ಹೋಗಿ ಬರ್ಬೋದು ತುಂಬಿಸ್ಕೊಳ್ಳೋಕ್ಕೆ. ಪೈಪ್ಲೈನ್ ಎಲ್ಲ ಉದ್ದ ಯೂಸ್ ಮಾಡಿ ಅಲ್ಲೊಬ್ಬ ಮಿಷಿನ್ ಹತ್ರ ನಿಂತ್ಕೊಂಡು ಇಲ್ಲೊಬ್ಬ ಆಫ್ ಮಾಡೋ ಆನ್ ಮಾಡೋ ಅಂತೆಲ್ಲ ಹೇಳೋದ್ರ ಬದಲು ಇದರೊಳಗೆ ಆರಾಮಾಗಿ ಹೋಗಿ ಕೆಲಸ ಮಾಡ್ಕೊಂಡು ಬರಬಹುದು. ಅದು ಮೇಜರ್ ಕಾನ್ಸೆಪ್ಟ್ ನಮ್ಮದು. ಇದು ಬಂದ್ಬಿಟ್ಟು ಪ್ರಾಡಕ್ಟ್ ನಿಮಗೆ ಬೇರೆದು. ಇದು ನಿಮಗೆ ಸ್ಟೀಪ್ ಎಲ್ಲ ಜಾಸ್ತಿ ಇದ್ದ ಅಲ್ಲಿಗೆ, ಇದು ಸ್ಟೀಪ್ ಇನ್ಕ್ಲಿನೇಷನ್ಸ್ ಜಾಸ್ತಿ ಇತ್ತು ಅಂತಂದ್ರೆ ನಿಮಗೆ ಗಾಡಿಗಳು ಹೋಗಲ್ಲ, ಟ್ರ್ಯಾಕ್ಟರ್ ಇಲ್ಲ ಹೋಗಲ್ಲ ಅಲ್ಲಿಗೆ ಅಂತ. ಇದು ಬೆಲ್ಟ್ ಡ್ರೈವ್ ಇರುತ್ತೆ, ಕೆಳಗಡೆ ಬೆಲ್ಟ್ ಬರುತ್ತೆ, ಅದ್ರ ಜೊತೆಗೆ ಸ್ಪ್ರೇಯರ್ ಇರೋದು. ಇದು ನೀವು ಸ್ಪ್ರೇಯರ್ ತಗೊಂಡ್ರೆ ನೀವು ಲಗೇಜ್ ಕ್ಯಾರಿಂಗಿಗೆ ಯೂಸ್ ಮಾಡ್ಬೋದು. ಆ ಥರ ಕಾನ್ಸೆಪ್ಟಲ್ಲಿ ಮಾಡಿರೋದು ಇದು. ಹೌದೌದು, ಮಲ್ಟಿಪರ್ಪಸ್. ಇದು ಮಲ್ಟಿಪರ್ಪಸಿಗೆ ಬರುತ್ತೆ, ಸ್ಟೀಪ್ ಜಾಸ್ತಿ ಇದ್ರೆ ಅಂತ. ಮ್ಯಾಮ್, ನಮ್ಮ ಫೋನ್ ನಂಬರಿಗೆ ಕನೆಕ್ಟ್ ಮಾಡ್ಕೋಬೋದು ಯಾರು ಬೇಕಾದರೂ. 9481211092 ನಮ್ಮ ಫೋನ್ ನಂಬರು, ವಿಶ್ವನಾಥ್ ಅಂತ. ಎನಿ ಟೈಮ್ ಫೋನ್ ಮಾಡಿದ್ರು ಸಿಗ್ತೀವಿ ಕಾಂಟ್ಯಾಕ್ಟಿಗೆ. ನಿಮಗೆ ಗಾಡಿ ಮತ್ತು ಟ್ರಾಲಿ ಎರಡೂ ಸೇರಿಸಿ 2,40,000 ಇದೆ. ಕೃಷಿ ಮೇಳದಲ್ಲಿ ಬುಕಿಂಗ್ ಮಾಡಿದ್ರೆ 2,15,000 ಕೊಡ್ತಾ ಇದ್ದೀವಿ ನಾವು. ಕೃಷಿ ಮೇಳದಲ್ಲಿ ಬುಕಿಂಗ್ 2,15,000 ಗಾಡಿ ಟ್ರಾಲಿ. ನಿಮಗೆ ಗೊತ್ತಿರೋ ನಾರ್ಮಲ್ ಪಲ್ಸರ್ ಬೇಗ ಮಾರ್ಕೆಟಲ್ಲಿ 2 ಲಕ್ಷ ಇದೆ. ನಿಮಗೆ ಇಷ್ಟು ಕಮ್ಮಿಗೆ ಯಾವ ಪ್ರಾಡಕ್ಟ್ ಏನು ಸಿಗಲ್ಲ ಮಾರ್ಕೆಟಲ್ಲಿ ಕೆಲಸ ಮಾಡೋದಕ್ಕೆ ಅಂತ. ಈಗ ಟ್ರ್ಯಾಕ್ಟರ್ಸ್ ಯಾವ ಮಿನಿ ವರ್ಷನ್ಸ್ ಬಂದರೂ ನಿಮಗೆ ಅದಕ್ಕೆ ಅಷ್ಟು ಆಕ್ಸರೀಸ್ ಅಟ್ಯಾಚ್ ಆಗೋಷ್ಟು 3 ರಿಂದ 4 ಲಕ್ಷ ದಾಟತ್ತದು. ಸೊ ನಾವು ನಿಮಗೆ 2 ಲಕ್ಷ ಚಿಲ್ಲರೆಗೆ ಅಷ್ಟು ಆಕ್ಸರೀಸ್ ಕೊಡ್ತಾ ಇದೀವಿ ನಿಮಗೆ ಆ ಲೆಕ್ಕಕ್ಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.